ಹಾಯ್ ಹಲೋ ನಮಸ್ಕಾರ. ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ತೆಂಗಿನಕಾಯಿ ಹಲ್ವಾ ಸಿಂಪಲ್ನಾಗ ಬರೀ ಒಂದು 5 ಐಟಮ್ ತೊಗೊಂಡು ಮಾಡುವಂಥದ್ದಿದೆ. ಅದನ್ನ ನಿಮ್ಗೆ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬರೀ ಫ್ರೆಂಡ್ಸ್ ನೋಡ್ಕೊಂಬರೋಣ. ಅಲ್ಲಿ ನೋಡ್ರಿ, ನಾನು ಅರ್ಧ ತೆಂಗಿನಕಾಯಿ ತುರ್ಕೊಂಡು ಇಟ್ಕೊಂಡೇನೆ, ಮತ್ತು 1 ಕಪ್ ಅಷ್ಟು ಸಕ್ಕರೆ ತೊಗೊಂಡೇನೆ. ಆಮೇಲೆ ಒಂದು 4-5 ಏಲಕ್ಕಿನ ಬಿಡಿಸಿ ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೇನೆ. ಸ್ವಲ್ಪ ತುಪ್ಪ ತೊಗೊಂಡೇನೆ. ಈಗ 4 ಐಟಮ್ ಆತಲ್ಲ, ಇನ್ನೊಂದು ಐಟಮ್ ಏನಂತ ನಿಮ್ಗೆ ಹೇಳ್ತೀನಿ. ಇದನ್ನೇನು ಭಾಳ ಮಾಡೋದು ಸಿಂಪಲ್. ನಿಮ್ಗೆ ಅಕಸ್ಮಾತ್ ಮನೆಗೆ ಯಾರ ಗೆಸ್ಟ್ ಅದು ಬರ್ತಾರಲ್ಲ, ಅವಾಗ ಇಮಿಡಿಯೇಟ್ಲಿ ಮಾಡ್ಬೇಕಪ್ಪ ಸ್ವೀಟ್ ಅಂದರೆ ಈ ಥರ ಮಾಡಿದರೆ ಭಾಳ ಚೆನ್ನಾಗಿರ್ತೈತಿ. ಖಾಲಿ ಜಸ್ಟ್ 10 ನಿಮಿಷನಾಗ ಮಾಡ್ಬೋದು ಫ್ರೆಂಡ್. ಇದನ್ನ ನಾನು ಇವತ್ತು 10 ನಿಮಿಷದಲ್ಲಿ ಮಾಡಿ ಇದನ್ನ ಮಾಡಿದೆ. ಭಾಳ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಫಸ್ಟಿಗೆ ಏನಪ್ಪ ಅಂದ್ರೆ ಪ್ಯಾನ್ ಕಾಸ್ಕೊಂಡು ಸಕ್ಕರೆ ಹಾಕ್ಕೋಬೇಕು. ನೀವು ಸಕ್ಕರೆ ಹಾಕ್ಕೊಂಡು 1 ಕಪ್ ಅಷ್ಟು ನೀರು ಅದಕ್ಕೆ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀವು. ಅದು 2 ಎಳೆ ಪಾಕ 1 ಎಳೆ ಪಾಕ ಅಂತಾರೆ ನೋಡು, ಕೈಲೇ ಹಿಂಗೆ ಮಾಡಿದ್ರೆ ರಬ್ಬರ್ ಥರ ಬರ್ತೈತಲ್ಲ, ಅದು ಬಂದಾಗ ಏನು ಮಾಡ್ಬೇಕಂದ್ರೆ ನೀರಿಗೆ ಹಾಕಿ ಅದನ್ನ ಟೆಸ್ಟ್ ಮಾಡ್ಬೇಕಾಕೈತಿ. ನೀವು ಅದನ್ನು ನೀವು ಹೆಂಗೆ ಮಾಡ್ದಂತ ನಿಮ್ಗೆ ಈಗ ನೆಕ್ಸ್ಟ್ ತೋರಿಸ್ತೀನಿ ನಾನು. ನೋಡಿರಿ, ಇದನ್ನು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫುಲ್ಲು ಬಿಸಿ ತಿರುಗಿಸ್ತಾ ಇರ್ಬೇಕು. ಸ್ವಲ್ಪ ಉರಿ ಕಡಿಮೆ ಇಟ್ಕೋರಿ, ಇಲ್ಲಾಂದ್ರೆ ಕೆಳಗಡೆ ಹತ್ಕೊಂಡ್ಬಿಡ್ತಂದ್ರೆ ನಿಮ್ದು ಪ್ಯಾನ ಹಾಳಾಗ್ತೈತಿ. ಆಮೇಲೆ ಕಡೆಗೆ ಅದು ಟೇಸ್ಟಾಗಿ ಬರಲ್ಲ, ಎಲ್ಲ ಕರ್ಗಾಗ್ಬಿಡ್ತೈತಿ. ನೋಡಿರಿ, ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಇದನ್ನೇನಂದ್ರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೀನಿ, ನೀವು ಜಾಸ್ತಿನೂ ಮಾಡ್ಕೋಬೋದು. ಹಬ್ಬ ಎಲ್ಲ ಇದ್ದಾಗ ಸ್ವೀಟ್ ಅದು ಮಾಡ್ಕೋಬೋದು. ಹಬ್ಬ ಇದ್ದಾಗೆಲ್ಲ ಸ್ವೀಟು ಮಾಡ್ಕೋಬೋದು ನೀವು. ನಾನು ಇಲ್ಲೇ ಸ್ವಲ್ಪ ಮಾಡಿದೆ ನೋಡೋಣ ಅಂತೇಳಿ. ಭಾಳ ಚೆನ್ನಾಗಿ ಬಂದಿತ್ತು. ನೀವು ಬೇಕಂದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಮತ್ತೇನಂದ್ರೆ ಸಬ್ಸ್ಕ್ರೈಬರ್ ಯಾರು ಜಾಸ್ತಿ ಮಾಡ್ತಾಯಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿರಿ. ಇನ್ನೂ ಭಾಳಷ್ಟು ವಿಡಿಯೋ ಅದಾವೆ, ನಾನು ಮಾಡಿ ಹಾಕೋವಲ್ಲ, ನಿಮ್ಗೆ ತೋರಿಸೋದಾವು. ಸಿಂಪಲ್ನಾಗೆಲ್ಲ ಮಾಡೋದಾವು. ಅದಕ್ಕೇನಪ್ಪ ಅಂದ್ರೆ ನೀವೆಲ್ಲ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಸ್ವಲ್ಪ ಹೇಳಿ ಮಾಡಿಸಿ ನಂಗೆ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡೆಲ್ಲ ನಿಮ್ಗೆ ಹಾಕಿ ತೋರಿಸ್ತೀನಿ. ಅದಕ್ಕೆ ಹಂಗಂತ ಹೇಳ್ತಾ ಈಗ ಬರೀ ನೋಡೋಣ ಪಾಕ ಹೆಂಗಾಗೈತೆ ಅಂತೇಳಿ ನೋಡ್ಕೊಂಬರೋಣ. ಇಲ್ಲ ನೋಡಿರಿ ಫ್ರೆಂಡ್ಸ್, ಇವಾಗ ಈ ಥರ ಗಟ್ಟಿ ಆಯ್ತಲ್ಲ, ಹಿಂಗೆ ಗಟ್ಟಿ ಆದಮೇಲೆ ಹಂಗೆ ಇನ್ನೂ ಸ್ವಲ್ಪ ತಿರುಗ್ತಾ ಇರ್ಬೇಕು ನೀವು. ನೋಡಿರಿ, ಇವಾಗ ಪಾಕದ ಥರ ಆಗೈತಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು. ಇದು ಗಟ್ಟಿ ಆದಮೇಲೆ ಏನು ಮಾಡ್ಬೇಕು ಅಂದ್ರೆ ಒಂದು ಪಾತ್ರೆ ಒಳಗೆ ನೀರು ಹಾಕೊಂಡು ನೀವು ಆ ಪಾನಕನ ಅದ್ರೊಳಗಡೆ ಹಾಕ್ಬೇಕು. ನೋಡಿರಿ, ಇವಾಗ ನಾನು ಹಾಕಿನೆಲ್ಲ ಈ ಥರ ನೀರು ಹಾಕಿ ಬಟ್ಲೆ ತೆಗೆದ್ರೆ ಅದು ಉಂಡೆ ಥರ ಕಟ್ಟೋಂಗೆ ಆಗ್ಬೇಕು. ನೋಡಿರಿ, ಈಗ ನಾನು ತೆಗಿತಾ ಇದ್ದೇನಲ್ಲ, ಈ ಥರ ತೆಗೆದ್ರೆ ನೋಡಿರಿ, ಅದು ಹಿಂಗೆ ತೆಗೆದ್ರೆ ಹಿಂಗೆ ಬಂದು ಉಂಡೆ ಥರ ಈ ಥರ ಕಟ್ಟೋ ಥರ ಆಗಿರ್ಬೇಕು. ಅದು ಹಿಂಗೆ ಚೆಕ್ ಮಾಡ್ಬೇಕು ನೀವು. ಹಿಂಗೆ ಚೆಕ್ ಮಾಡೋದ್ರಿಂದ ನಿಮ್ಗೆ ಭಾಳ ಹಗುರಾಗಿ ಯಾರಿಗಾದ್ರೂ ಈ ಥರ ಗೊತ್ತಾಗ್ಬಿಡ್ತೈತಿ. ನೋಡಿರಿ, ಇವಾಗ ನೋಡಿರಿ, ಈ ಥರ ನೋಡಿರಿ ಉಂಡೆ ಥರ ಆಯ್ತು ಗಟ್ಟಿಯಾಗಿ. ಇವಾಗ ಏನಪ್ಪ ಅಂದ್ರೆ ಪಾನಕ ರೆಡಿ ಆಯ್ತು ಅಂತ ಅರ್ಥ. ಅದು ಪಾನಕ ರೆಡಿ ಆದ ಕೂಡಲೇ ಇದಕ್ಕೇನು ಮಾಡೋದಂದ್ರೆ ನಾವು ಕೊಬ್ಬರಿ ತುರಿ ಇಟ್ಕೊಂಡಿರ್ತೇವಲ್ಲ, ಆ ಕೊಬ್ಬರಿ ತುರಿದು ಇಟ್ಕೊಂಡಿದ್ದು ಹಸಿ ಕೊಬ್ಬರಿನ ಮತ್ತು ಇದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡ್ಬೇಕು. ಮತ್ತು ನೀವು ಸ್ಟಾಪ್ ಮಾಡಬಾರ್ದು, ಮಾಡ್ತಾನೆ ಇರ್ಬೇಕು ಮಿಕ್ಸ್. ಸ್ಟಾಪ್ ಮಾಡಿದ್ರೆ ಅದೇನಾಗ್ತೈತೆ ಅಂದ್ರೆ ಗಟ್ಟಿ ಆಗ್ಬಿಟ್ರೆ ಆಮೇಲೆ ಕಷ್ಟ, ಚೆನ್ನಾಗಿ ಬರೋಲ್ಲ. ನೋಡಿರಿ, ಈ ಥರ ಫುಲ್ ಮಿಕ್ಸ್ ಆಗ್ಬೇಕದು. ಫುಲ್ ಮಿಕ್ಸ್ ಆಗೋ ತನಕನೂ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ನೋಡಿರಿ, ನೀವು ಒಂದ್ಸರಿ ಮಾಡಿರಿ, ಭಾಳ ಟೇಸ್ಟಾಗಿ ಬಂದಿತ್ತು. ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಹೆಂಗಾಗಿತ್ತು ಅಂತೇಳಿ. ಮತ್ತು ನಿಮ್ಗೆ ಯಾವ ವಿಡಿಯೋ ಬೇಕನ್ನೋದು ಕಮೆಂಟ್ ಮಾಡಿರಿ. ನಾನು ಸ್ವಲ್ಪ ಬಿಜಿದಕ್ಕೆ ಇನ್ನೂ ಯಾವ ಕೆಲಸನೂ ಮಾಡಿಲ್ಲ. ನೋಡಿರಿ, ಇಲ್ಲೇ ನಾನು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಒಂದ್ಲಿ 5 ಏಲಕ್ಕಿನ ನಾನು ಎಲ್ಲ ಸುಲಿದ್ಬಿಟ್ಟು ಅದನ್ನ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಎಲ್ಲ ಕಡೆ ಬರೋ ಥರ ಹಾಕೀನಿ. ಅದಕ್ಕೇನಂದ್ರೆ ಇನ್ನೂ ಭಾಳ ಕೆಲಸ ಐತಿ, ವಿಡಿಯೋಸ್ ಎಲ್ಲ ಮಾಡೋದೈತಿ. ನಾನು ಅದಕ್ಕೆ ಟೈಮ್ ಸಿಕ್ಕಾಗೆಲ್ಲ ಮಾಡಿ ಹಾಕ್ತೀನಿ ಅಷ್ಟೇ. ನಾನು ಕೆಲಸ ಮಾಡ್ಬೇಕಲ್ಲ, ಅದಕ್ಕಾಗಿ ಖಾಲಿ ಇದ್ದಾಗ ಮಾಡಿ ಹಾಕ್ತೀನಿ. ನೀವು ನಂಗೆ ಸಪೋರ್ಟ್ ಮಾಡಿದ್ರಿಂದ ನಾನು ಡೈಲಿ 1-2 ವಿಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಐತೆ, ಬಿಡ್ಬೇಕಂತೇಳಿ. ಅದಕ್ಕಾಗಿ ನಿಮ್ಗೆ ದಯವಿಟ್ಟು ಕೇಳ್ಕೊತೀನಿ, ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ ಅಂಥೇಳಿ. ನೋಡಿರಿ, ಇವಾಗ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರಿಂದ ಒಳ್ಳೆ ಟೇಸ್ಟ್ ಘಮ ಅಂತ ಇರ್ತೈತಿ. ತಿನ್ನೋಕೇನೋ ಒಂಥರ ಡಿಫ್ರೆಂಟ್ ಆಗಿರ್ತೈತಿ. ಅದಕ್ಕೆ ತುಪ್ಪ ಹಾಕೊಂಡು ನೋಡಿರಿ ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಏನಂದ್ರೆ ಈಗ 4 ಐಟಮ್ ನಾ ತೋರಿಸಿದೆ. 5ನೇ ಐಟಮ್ ಏನಂದ್ರೆ ಸ್ವಲ್ಪ ನಾನು ಕಲರ್ ಹಾಕೀನಿ, ಫುಡ್ ಕಲರ್ ಹಾಕೀನಿ. ಇಲ್ಲೇ ಆರೆಂಜ್ ಕಲರ್. ವೈಟ್ ಇದ್ರೆ ನೀವು ಕಲರ್ ಬೇಡ ಅಂದ್ರೆ ವೈಟಲ್ಲೇ ನೀವು ಹಿಂಗೆ ಇಷ್ಟು ಮಾಡ್ಕೊಂಡ್ರೆ ಇದು ಆಯ್ತು. ನಾನು ಇಲ್ಲಿ ಏನು ಮಾಡೀನಿ, ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತೇಳಿ ಕಲರ್ ಹಾಕಿದ್ರೆ ಹೆಂಗೆ ಕಾಣ್ತೈತೆ ಅಂತ ಕಲರ್ ಹಾಕೀನಿ. ಕಲರ್ ಹಾಕಿದ್ರೆ ಭಾಳ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ನೀವು ಕಲರ್ ಹಾಕ್ಕೋಬೋದು, ಬೇಡ ಅಂದರೆ ಏನು ತೊಂದರೆ ಇಲ್ಲ. ನೀವು ಕಲರ್ ಮಾಡ್ತೀನಿ ಅಂದರೆ ಕಲರ್ ಯಾವುದಾದ್ರೂ ಹಾಕ್ಕೋಬೋದು. ನೋಡಿರಿ, ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ನೋಡಿರಿ, ಫುಲ್ ಮಿಕ್ಸ್ ಮಾಡಿದೆ. ಇದ್ರೊಳಗೆ ಯಾವ ಕಲರ್ ಬೇಕು ಎಲ್ಲ ಸಿಗ್ತೈತೆ ನಿಮ್ಗೆ. ಸಣ್ಣ ಡಬ್ಬಿ ನಿಮ್ಗೆ ಗೊತ್ತಿರ್ಬೋದು, ಚಿಕ್ಕ ಡಬ್ಬಿ ಸಿಗ್ತೈತಲ್ಲ, 10 ರೂಪಾಯಿದು 5 ರೂಪಾಯಿದು, ಆ ಡಬ್ಬಿದಿದೆ.
ಕಲರ್ನ ಭಾಳ ಯೂಸ್ ಮಾಡ್ಬೇಕಂತ ಏನಿಲ್ಲ, ಮಾಡಬಾರ್ದು. ಆದರೆ ಬಟ್ ನಾನಿಲ್ಲಿ ಸ್ವಲ್ಪ ಮಾಡಿದೆ, ಸ್ವಲ್ಪ ಹಾಕಿದೆ ಅಷ್ಟೇ. ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಕೋರಿ. ನೋಡಿರಿ, ಈಗ ಫುಲ್ ಎಲ್ಲ ತಿರ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಏನಪ್ಪ ಅಂದ್ರೆ ಅದು ತಾಟಿಗೆ ಮೊದಲೇ ತುಪ್ಪ ಹಚ್ಕೊಂಡು ಇಟ್ಕೋಬೇಕು ಈ ಥರ. ಇಲ್ಲಾಂದರೆ ಕೆಳಗಡೆ ಹತ್ಕೊಂಡು ಬಿಡ್ತೈತಿ. ತುಪ್ಪ ಇಲ್ಲಾಂದರೆ ಎಣ್ಣೆ ಹಚ್ಚಿದ್ರೂ ಪರವಾಗಿಲ್ಲ. ನೋಡಿರಿ ಈ ಥರ ನಾನು ಇಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟೆ, ಸ್ಟಾಪ್ ಮಾಡಿಬಿಟ್ಟೆ, ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕಾಗಿತ್ತು. ಆದರೂ ಏನು ತೊಂದರೆ ಇಲ್ಲ, ಏನೋ ಗಟ್ಟಿ ಆಗಿದ್ದಿಲ್ಲ, ಯಾಕಂದ್ರೆ ಭಾಳ ಸ್ಲೋ ಸಿಮ್ಮಲ್ಲಿ ಇಟ್ಟಿದ್ದೆ, ಅದಕ್ಕಾಗಿ ಗಟ್ಟಿ ಆಗಿಲ್ಲ. ನೋಡಿರಿ ಕಂಪ್ಲೀಟಾಗಿ ಎಲ್ಲಿ ಏನೂ ವೈಟ್ ಕಲರ್ ಇರಬಾರ್ದೆ, ಪೂರ ಎಲ್ಲನೂ ಇದು ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದರೆ ಭಾರಿ ಚಲೋ. ನೋಡಿರಿ ಫುಲ್ಲ ಎಷ್ಟು ಟೇಸ್ಟ್ ಆಗಿತ್ತಂದ್ರೆ ನಂಬಕ್ಕಾಗಲಿಲ್ಲ ನಾನು ಈ ಥರನೂ ಮಾಡ್ಬೋದಾ ಅಂಥೇಳಿ. ಈ ರೆಸಿಪಿ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮ ಒಬ್ರು, ಅವ್ರು ನನಗೆ ಹೇಳಿದ್ರಿ ಈ ಥರ ಮಾಡಂಥೇಳಿ. ನೀವು ಯಾರು ನನಗೆ ನಿಮ್ಮ ರೆಸಿಪಿ ಏನಾರ ಮಾಡಿ ಹಾಕ್ಬೇಕಂದ್ರೆ ನನಗೆ ಏನೇನು ಹಾಕ್ಬೇಕು, ಹೆಂಗೆ ಮಾಡ್ಬೇಕಂತ ನನಗೆ ಹೇಳ್ರಿ. ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನನಗೆ. ನಾನು ನಿಮ್ಮ ನಂಬರ್ ಹಾಕ್ತೀನಿ, ನಂಗೆ ವಾಟ್ಸಪ್ನಾಗ ನೀವು ಸೆಂಡ್ ಮಾಡಿರಿ. ನಿಮ್ಗೆ ಇಷ್ಟ ಆಗಿದ್ದ ರೆಸಿಪಿ ನೀವು ಹೇಳಿದ್ದನ್ನು ನಾನು ಮಾಡಿ ಹಾಕ್ತೀನಿ. ನಿಮಗೂ ಏನಾರ ಆಸೆ ಇದ್ರೆ, ನಿಮ್ಮ ರೆಸಿಪಿ ಯಾವ್ದಾರು ಸುಲಭವಾಗಿದ್ರೆ ನಂಗೆ ಹೇಳ್ಬೋದು, ನೀವು ಏನು ತೊಂದರೆ ಇಲ್ಲ. ಆ ಥರ ನೀವು ಹೇಳಿದರೆ ನಾನು ನಿಮ್ಮ ಅಡುಗೆ ಖಂಡಿತನೂ ಮಾಡಿ ಹಾಕ್ತೀನಿ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ನೀವು ಹೇಳ್ಕೊಟ್ರೆ ನನಗೂ ಒಂದು ಸ್ವಲ್ಪ ಕಲ್ತ್ಕೊಂಡಂಗೆ ಆಕೈತಿ. ಅಡುಗೆ ಮಾಡೋದು ಏನಪ್ಪ ಅಂದ್ರೆ ಲೈಫ್ ಲಾಂಗ್ ಕಲಿಬೋದು. ನಾ ಎಲ್ಲ ಕಲ್ತೇನೆ ಅನ್ನೋಕ್ಕಾಗಲ್ಲ ಇದ್ರಾಗ. ಜೀವನ ಪರ್ಯಂತ ಅಡುಗೆ ಮಾಡೋದು ಎಷ್ಟು ಕಲ್ತ್ರೂ ಕಡಿಮೆನ. ಯಾಕಂದ್ರೆ ಭಾಳ ವೆರೈಟಿ ಅದಾವೆ. ನಮ್ಮ ಇಂಡಿಯಾದಾಗ ಇದ್ದಿದ್ದು ಫುಡ್ಡಿನಷ್ಟು ನಮ್ಮ ಇಂಡಿಯಾದಾಗ ಇದ್ದಷ್ಟು ವೆರೈಟಿ ಯಾವ ದೇಶದಲ್ಲೂ ಇಲ್ಲ. ನಮ್ಮ ಇಂಡಿಯಾದಾಗ ಸುಮಾರು ಕೋಟಿಗಟ್ಟಲೆ ನಮ್ಮ ಇಂಡಿಯಾದಾಗ ಅಡುಗೆ ಮಾಡೋ ರೆಸಿಪಿಗಳು ಸಿಗ್ತಾವೆ, ಬೇರೆ ದೇಶದಾಗ ಹಾಗಲ್ಲ. ಅದಕ್ಕಾಗಿ ನೀವು ಹೇಳಿ ಕೊಟ್ಟರೆ ನನಗೇನು ತೊಂದರೆ ಇಲ್ಲ, ಖುಷಿಯಿಂದನೇ ನಿಮ್ಮ ರೆಸಿಪಿ ಮಾಡಿ ಹಾಕ್ತೇನೆ ನಾನು. ನೋಡಿರಿ ಈ ಥರ ಗಟ್ಟಿ ಆತಲ್ಲ, ಈ ಹದಕ್ಕೆ ಬರ್ಬೇಕದ ಫ್ರೆಂಡ್ಸ್. ನೋಡಿರಿ ಈ ಹದಕ್ಕೆ ಬಂತಂದ್ರೆ ಇವಾಗ ಏನಿಲ್ಲ ಗೊತ್ತಾಗ್ತೈತೆ ನಿಮ್ಗದ. ಈ ಹದ ಬಂದಮೇಲೆ ಆಫ್ ಮಾಡ್ಕೊಂಬಿಟ್ಟು ಇದನ್ನ ಏನಿಲ್ಲ ಪಾತ್ರೆಗೆ ಹಾಕೋಬೇಕು. ನಮ್ಮ ಹತ್ರ ಹಚ್ಚಿದ್ದಿದ್ದಿಲ್ಲ ನನ್ನ ಹತ್ರ, ಅದಕ್ಕಾಗಿ ನಾ ಏನು ಮಾಡಿದೆ ಪಾತ್ರೆಗೆ ಹಾಕ್ಬಿಟ್ಟೆ. ನೆಕ್ಸ್ಟ್ ಏನಂದ್ರೆ ಸಣ್ಣ ಹಚ್ಚು ಸಿಗ್ತಾವೆ, ಸ್ಕ್ವೇರ್ ಅದು, ಅದ್ರೊಳಗೆ ಮಾಡಿ ನಿಮ್ಗೆ ತೋರಿಸ್ತೇನೆ ನಾನು. ಇವಾಗ ನೆಕ್ಸ್ಟ್ ನಾನು ಕೇಕ್ ಮಾಡ್ತೇನೆ ಅಂತ ಹೇಳಿದ್ದೆಲ್ಲ, ಅದನ್ನು ನೆಕ್ಸ್ಟ್ ಈಗ ಅದು ಮಾಡಬೇಕು, ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿರಿ ಈ ಥರ ಒಂದು ಗ್ಲಾಸ್ ತೊಗೊಂಡು ಗ್ಲಾಸಿಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಬಿಟ್ಟು ಆ ಥರ ಕುಟ್ಬೇಕು, ಅದನ್ನ ಅಂದರೆ ಹತ್ಕೋಬೇಕು. ಆಮೇಲೆ ಚಾಕು ತೊಗೊಂಡು ಈ ಥರ ಸ್ಕ್ವೇರ್ ಮಾಡ್ಕೊತಾ ಇದ್ದೇನೆ ನೋಡಿರಿ ನಾನು. ಈ ಥರ ಮಾಡ್ಕೋಬೋದು. ಮತ್ತೊಂದು ಸ್ವಲ್ಪ ಕುಟ್ಕೊಂಡಂಗಿದ್ರೆ ಅದ್ರ ಮೇಲ್ಗಡೆ ಪ್ರೆಸ್ ಮಾಡ್ಕೊರಿ, ಜೋರಾಗಿ ಮಾಡೋ ಬದಲಿ ಸ್ವಲ್ಪ, ಯಾಕಂದ್ರೆ ಗಟ್ಟಿಯಾಗಿ ಕೂಡ್ತೈತಿ, ಇಲ್ಲಾಂದ್ರೆ ಬಿಡಿ ಆಕೈತಿ. ನೀವು ಕಟ್ ಮಾಡಿದಾಗ ಪೀಸ್ ಮಾಡಿದಾಗ ಎಲ್ಲ ಉದುರಿ ಹೋಗ್ಬಿಡ್ತೈತಿ. ಆಮೇಲೆ ಇದಕ್ಕೆ ನೀವು ಗೋಡಂಬಿ ಸಣ್ಣಗೆ ಪುಡಿ ಮಾಡಿ ಹಾಕ್ಕೋಬೋದು, ಬಟ್ ನಾನೆಲ್ಲ ಹಾಕಿಲ್ಲ, ಸಿಂಪಲ್ನಾಗ ಮಾಡಿ ತೋರಿಸೇನೆ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೋಬೋದು. ನಾನು ಗೋಡಂಬಿ ಹಾಕೀನಿ ಇಲ್ಲ ಅಂತಲ್ಲ, ಮೇಲ್ಗಡೆ ಸಣ್ಣ ಪೀಸ್ ಮಾಡಿ ಇಟ್ಟಿದ್ದೆ. ನಿಮ್ಗೆ ಏನಾರ ಇಷ್ಟ ಆದರೆ ನೀವು ಸಣ್ಣ ಪೌಡ್ರ್ ಮಾಡಿ ಆಮೇಲೆ ಅದ್ರೊಳಗೆ ಮಿಕ್ಸ್ ಮಾಡ್ಕೋಬೋದು. ನೋಡಿರಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಂಬಿಟ್ಟಿದ್ದೆ ನಾನು. ಒಂದು 6-7-8 ಪೀಸ್ ಮಾಡಿದ್ದೆ, 6 ಪೀಸ್ನ ಮಾಡಿದ್ದೆ ಅಷ್ಟೇ ಫ್ರೆಂಡ್ಸ್. ಅದಕ್ಕೆ ನಿಮ್ಗೆ ಏನಾರ ಜಾಸ್ತಿ ಮಾಡ್ಕೋಬೇಕಂದ್ರೆ ಮಾಡ್ಕೊರಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾನಿಲ್ಲೇ ಟೇಸ್ಟಿಗೆ ಅಂತೇಳಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತಲ್ಲ. ನೆಕ್ಸ್ಟ್ ಟೈಮ್ ನಾನು ಹಬ್ಬ ಇದ್ದರೆ ಇವಾಗ ನೆಕ್ಸ್ಟ್ ಟೈಮ್ ನಾನು ಈ ಥರ ಮಾಡೋದೆ. ನೀವು ಮಾಡಿ ನೋಡಿರಿ, ಇಷ್ಟೇ ಐಟಮ್ ಬೇಕಾಗಿರುತ್ತೆ, ಬೇರೆ ಏನು ಬೇಡ. ನಿಮ್ಮ ಹತ್ರ ತುಪ್ಪ ಇಲ್ಲಾಂದ್ರೆ ತುಪ್ಪ ಅವಶ್ಯಕತೆ ಏನಿಲ್ಲ. ನೀವು ಬರೀ ಎಣ್ಣೆ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿದರೂ ಸಾಕು, ನೀವು ಏನು ತೊಂದರೆ ಇಲ್ಲ. ಅದಕ್ಕೆ ಸಿಂಪಲ್ನಾಗ ಮಾಡಿ ತೋರಿಸೀನಿ. ಒಂದು ಸರಿ ಮಾಡ್ಕೊಂಬಿಟ್ಟು ದಯವಿಟ್ಟು ನನಗೆ ಹೇಳ್ರಿ ಹೆಂಗಾಗಿತ್ತು ಅಂಥೇಳಿ, ನನಗೂ ಖುಷಿ ಆಗ್ತೈತಿ. ಅದಕ್ಕೆ ಈ ವಿಡಿಯೋ ನೋಡಿರಿ, ಇಷ್ಟು ಚೆನ್ನಾಗಿ ಬಂದಿದೆ ಇದು ಅಂಥೇಳಿ. ಇಷ್ಟೇ ಮಾಡೋದದ. ನಾನು ಗೋಡಂಬಿ ಮೇಲೆ ಇಟ್ಟೇನಲ್ಲ, ಈ ಥರ ಇಟ್ಟೇನೆ ಅಷ್ಟೇ, ಸುಮ್ಮನೆ ಡಿಸೈನ್ಗೆ ಇರಲಿ ಅಂಥೇಳಿ. ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿರಿ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದಿತ್ತು. ನೀವು ನೆಕ್ಸ್ಟ್ ಮಾಡ್ತಾ ತಿಂತಾ ಇರ್ತೀರ ಅಂಥೇಳಿ ನಾನು ಗ್ಯಾರಂಟಿ ಕೊಡ್ತೀನಿ 100% ನನಗೂ ನಂಬಕ್ಕಾಗಲಿಲ್ಲ ಇಷ್ಟು ಸುಲಭವಾಗಿ ಅಂಥೇಳಿ ಬಂದೈತೆ ಅಂಥೇಳಿ. ಒಬ್ಬರು ಅಮ್ಮ ನನಗೆ ಹೇಳಿಕೊಟ್ರು ಫೋನಲ್ಲಿ ಈ ಥರ ಮಾಡ್ಬೇಕಂಥೇಳಿ, ಅದಕ್ಕೆ ನಾನು ಈ ಥರ ಟ್ರೈ ಮಾಡಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಲವ್ ಯು, ಟೇಕ್ ಕೇರ್ ಆಲ್ ಮೈ ಫ್ರೆಂಡ್ಸ್.